ಎಲ್ಲರಿಗೂ ನಮಸ್ಕಾರಗಳು. ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ನಾನು ನಿಮ್ಮ ಅಶೋಕ್ ಎಫ್ ದೊಡಮನಿ. ಬಸವಣ್ಣವರು ತಮ್ಮ ವಚನದಲ್ಲಿ ಆರ್ಥಿಕ ಅಭಿವೃದ್ಧಿಗಾಗಿ ತೆರಿಗೆ ಕಟ್ಟುವಿಕೆ ಹಾಗೂ ಹಣ ಸಂಗ್ರಹಿಸುವಿಕೆಯ ವಿಶ್ಲೇಷಣೆಯನ್ನು ಕಾಣಬಹುದು. ಸಮಗ್ರ ವಚನ ಸಂಪುಟ 1 ವಚನ ಸಂಖ್ಯೆ 198ರಲ್ಲಿ ವಚನ ಈ ರೀತಿಯಾಗಿದೆ. ಬಂಡವ ತುಂಬಿದ ಬಳಿಕ ಸುಂಕವ ತೆತ್ತಲ್ಲದೆ ವಿರಹಿತ ಹೋಗಬಾರದು. ಕಳ್ಳ ನಾಣ್ಯ ಸಲುಗೆಗೆ ಸಲ್ಲದು. ಕಳ್ಳ ನಾಣ್ಯವ ಸಲಲಿಯರಯ್ಯ. ಭಕ್ತಿ ಎಂಬ ಬಂಡಕ್ಕೆ ಜಂಗಮವೇ ಸುಂಕಿಗ ಕೂಡಲ ಸಂಗಮದೇವ. ಸಮಷ್ಟಿಯ ಹಿತವನ್ನು ಕಾಪಾಡುವ ಗುರುತರ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಸರ್ಕಾರವು ಜನಪರ ಕಾರ್ಯಗಳನ್ನು ಮಾಡಲು ವಿವಿಧ ಸಂಪನ್ಮೂಲಗಳಿಂದ ಹಣವನ್ನು ಕ್ರೋಢೀಕರಿಸುತ್ತದೆ. ಆ ವಿವಿಧ ಸಂಪನ್ಮೂಲಗಳಲ್ಲಿ ಸುಂಕವೂ ಒಂದಾಗಿದೆ. ಆಧ್ಯಾತ್ಮಿಕ ನೆಲೆಯಲ್ಲಿ ಸಾಮಾಜಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಬಸವಾದಿ ಶರಣರು ಶ್ರಮಿಸಿದ್ದರು ಎಂಬುದಕ್ಕೆ ಈ ವಚನವೇ ಸಾಕ್ಷಿ. ಇಲ್ಲಿ ಬಸವಣ್ಣವರು ತೆರಿಗೆ ವಂಚಿಸಿ ಸಂಪಾದಿಸಿದ ಹಣವು ಒಳ್ಳೆಯ ಕಾರ್ಯಕ್ಕೆ ಬಳಕೆಯಾಗದು ಎನ್ನುತ್ತಾ ನ್ಯಾಯ ನೀತಿ ಮಾರ್ಗದಲ್ಲಿ ಸಂಪಾದಿಸದೆ ಅನೀತಿ ಅನ್ಯಾಯ ಮಾರ್ಗವಾಗಿ ಗಳಿಸಿದ ಧನವನ್ನು ಕಳ್ಳ ನಾಣ್ಯವೆಂದು ಕರೆದಿದ್ದಾರೆ. ಅದು ಯಾವತ್ತಿದ್ದರೂ ಒಳ್ಳೆಯ ಕಾರ್ಯಕ್ಕೆ ಬಳಕೆಯಾಗುವುದಿಲ್ಲ. ವ್ಯಾಪಾರಿಯಾದವ ತನ್ನ ವಸ್ತುಗಳನ್ನು ಮಾರುಕಟ್ಟೆಗೆ ತಂದು ಮಾರಾಟ ಮಾಡಲು ಸುಂಕವನ್ನು ನೀಡಬೇಕಾಗುತ್ತದೆ. ಅದಕ್ಕೆಂದೇ ಹಿಂದಿನ ಕಾಲದಲ್ಲಿ ಸುಂಕದ ಕಟ್ಟೆಗಳನ್ನು ನಿರ್ಮಿಸಿ ಮುಖ್ಯಸ್ಥನನ್ನು ನೇಮಿಸುತ್ತಿದ್ದರು. ಆ ವಸ್ತುವಿನ ಸಂಖ್ಯೆ ಗಾತ್ರವನ್ನು ನೋಡಿ ಆತ ಸುಂಕವನ್ನು ನಿಗದಿಗೊಳಿಸುತ್ತಿದ್ದ. ಕೊಟ್ಟಂಥ ಹಣ ಸ್ವಲ್ಪವೂ ಸೋರಿಕೆಯಾಗದಿದ್ದರೆ ಮೂಲ ಸೌಕರ್ಯಗಳಿಗೆ ಉಪಯೋಗವಾಗುವುದರಿಂದ ನಮ್ಮ ಹಣ ವ್ಯರ್ಥವಾಗುವುದಿಲ್ಲ ಎಂಬುದು ಆರ್ಥಿಕ ಅಭಿವೃದ್ಧಿಯ ಲಕ್ಷಣವಾಗಿದೆ. ಬಸವಣ್ಣವರು ಇಲ್ಲಿ ಕಳ್ಳ ನಾಣ್ಯವನ್ನು 2 ಅರ್ಥದಲ್ಲಿ ವಿವರಿಸಿದ್ದಾರೆ. ಕಳ್ಳ ನಾಣ್ಯವು ಕಪ್ಪು ಹಣವೆಂತಲೂ ಮತ್ತು ಕೋಟಾ ನಕಲಿ ಹಣವೆಂತಲೂ ಸಾಂಕೇತಿಕವಾಗಿ ಹೇಳಿದ್ದಾರೆ. ಬಂಡವೆಂದರೆ ಸರಕು. ಅದನ್ನು ಬಂಡಿಯಲ್ಲಿ ತುಂಬಿದ ನಂತರ ದಾರಿಯೊಳಗಿನ ಸುಂಕದ ಕಟ್ಟೆಯಲ್ಲಿನ ಸುಂಕ ಸ್ವೀಕರಿಸುವವನಿಗೆ ಸುಂಕ ಕಟ್ಟಲೇಬೇಕು. ಆಗ ನಕಲಿ ಕಳ್ಳ ನಾಣ್ಯ ಕೊಡಬಾರದು ಅಥವಾ ಕಪ್ಪು ಹಣವನ್ನು ಸಾಗಣೆ ಮಾಡಬಾರದು. ಬಂಡಿಯಲ್ಲಿ ಇದ್ದ ಸರಕಿಗೆ ಸಮಾನವಾಗಿ ಸುಂಕ ಕಟ್ಟಲೇಬೇಕು. ಜಂಗಮ ಎನ್ನುವುದೇ ಸುಂಕಿಗ. ಶರಣರು ಹೆಚ್ಚಿನ ಹಣವನ್ನು ಸಮಾಜದ ಒಳಿತಿಗೆ ಜಂಗಮ ಕಾರ್ಯಕ್ಕೆ ವಿನಿಯೋಗಿಸುತ್ತಿದ್ದರು. ಹೀಗಾಗಿ ಸುಂಕವನ್ನು ಕಟ್ಟದೆ ಕಳ್ಳ ನಾಣ್ಯವು ಕಪ್ಪು ಹಣವು ನಿತ್ಯ ದಾಸೋಹಕ್ಕೆ ಸಲ್ಲದು. ಕಳ್ಳ ನಾಣ್ಯವನ್ನು ಹೊಂದಿರುವುದು ಅಪರಾಧವಾಗಿದೆ. ಭಕ್ತಿ ಪಥದಲ್ಲಿ ಸತ್ಯ ಶುದ್ಧತೆಗೆ ಶರಣರು ಆದ್ಯತೆ ಕೊಟ್ಟರು. ಕಪ್ಪು ಹಣವನ್ನು ವಿರೋಧಿಸಿ ಅದಕ್ಕೆ ಸುಂಕ ಕಟ್ಟುವ ಹಾಗೆ ಮಾಡಿ ರಾಜ್ಯಕ್ಕೆ ಆದಾಯವನ್ನು ಹೆಚ್ಚಿಸಿದರು. ಸರಕುಗಳನ್ನು ಭರ್ತಿಯಾಗಿ ತುಂಬಿಕೊಂಡು ಹೊರಟ ವ್ಯಾಪಾರಿಯು ಸುಂಕ ಅಥವಾ ತೆರಿಗೆಯನ್ನು ಕಟ್ಟಲೇಬೇಕು. ಕಳ್ಳ ನಾಣ್ಯಗಳು ಚಲಾವಣೆಗೆ ಬಾರವು. ಭೋಗಗಳಿಗಷ್ಟೇ ಅಲ್ಲ, ಭಕ್ತಿಗೂ ಕೂಡ ಸುಂಕವಿದೆ. ಭಕ್ತಿಯಿಂದ ಸಿಗಬಹುದಾದ ಸುಖಕ್ಕೆ ಜಂಗಮ ಸತ್ಕಾರ ಎಂಬ ಸುಂಕವನ್ನು ತೆರಬೇಕು. ಬಸವಾದಿ ಶರಣರದ್ದು ಕಾಯಕ ಮತ್ತು ದಾಸೋಹ ಪ್ರಧಾನವಾದ ಜೀವನ. ಉತ್ಪಾದನೆ ಮತ್ತು ವಿತರಣೆ ದೇಶದ ಆರ್ಥಿಕತೆಯ ಬಹುದೊಡ್ಡ ಮೂಲ. ಇಲ್ಲಿ ದುಡಿತ ಕೇವಲ ತಮಗಾಗಿ ಮಾತ್ರವಲ್ಲ, ಲೋಕದ ಹಿತಕ್ಕಾಗಿ, ತನ್ನೊಂದಿಗೆ ಸಮಾಜದ ಏಳಿಗೆಗಾಗಿ ಶ್ರಮಿಸುವುದೇ ಕಾಯಕದ ತತ್ವ. ಬಂಡವ ಅಂದರೆ ತಿಜೋರಿ ತುಂಬಿದ ಬಳಿಕ ಅದಕ್ಕೆ ಸುಂಕ ತೆರಿಗೆ ಕಟ್ಟಲೇಬೇಕು. ಇಲ್ಲದಿದ್ದರೆ ಅದು ಕಪ್ಪು ಹಣವಾಗುತ್ತದೆ. ಅದು ಹೋಗಲು ಬಾರದ ಚಲಾವಣೆಗೆ ನಿಷಿದ್ಧವೆನ್ನುತ್ತಾರೆ ಬಸವಣ್ಣವರು. ಈಗಿನ ಸರ್ಕಾರದ ITR ಆದಾಯ ಘೋಷಣೆ ಮತ್ತು ಇನ್ಕಮ್ ಟ್ಯಾಕ್ಸ್ ತೆರಿಗೆ ಯೋಜನೆಯೇ ಬಸವಣ್ಣವರ ಅಂದಿನ ಕಾಯಕ ದಾಸೋಹ ತತ್ವ. ತಮ್ಮ ಕಾಯಕದಿಂದ ಬಂದ ಆದಾಯದ ಮೌಲ್ಯವನ್ನು ಸ್ವಯಂ ಘೋಷಿಸಿ ದಾಸೋಹದಲ್ಲಿ ವಿನಿಯೋಗಿಸಿಕೊಳ್ಳುವುದು, ಅದನ್ನು ಬಿಟ್ಟು ಅಕ್ರಮ ಸಂಗ್ರಹಣೆ ಎಂಬುದು ನಿಷಿದ್ಧವಾಗಿತ್ತು. ಅದು ಕಪ್ಪು ಹಣ, ಕಳ್ಳ ನಾಣ್ಯ. ಅದನ್ನು ತೆರಿಗೆ ಕಟ್ಟದೆ ಬಳಸುವುದು ಅಕ್ಷಮ್ಯ. ಕಳ್ಳ ನಾಣ್ಯ ಸಲುಗಿಗೆ ಸಲ್ಲದು. ಕಳ್ಳ ನಾಣ್ಯವ ಸಲ್ಲಲಿಲ್ಲರಯ್ಯ. ಕಳ್ಳ ನಾಣ್ಯವನ್ನು ಬಚ್ಚಿಟ್ಟುಕೊಂಡು ಬದುಕುವುದು, ಕಟ್ಟಬೇಕಾದ ತೆರೆಯನ್ನು ವಂಚಿಸುವುದು ಕಳ್ಳತನದ ಬದುಕಿದಂತೆ. ಅದು ಅಪರಾಧ. ಕಳ್ಳ ನಾಣ್ಯ ಎಂದು ನಿನಗೆ ಸಲ್ಲದು ಎನ್ನುತ್ತಾರೆ ಬಸವಣ್ಣವರು. ನನ್ನಲ್ಲಿ ಇರುವುದು ಸಮತೆ, ಪ್ರೇಮ, ಭಕ್ತಿ, ದಾನವೆಂಬ ಭಂಡಾರ. ಇದನ್ನೇ ನಾನು ಇಡೀ ವಿಶ್ವಕ್ಕೆ ಹಂಚುತ್ತೇನೆ.
ಈ ಇಡೀ ಜಗತ್ತೇ ನನಗೆ ಕೂಡಲ ಸಂಗಮ ದೇವನ ಸ್ವರೂಪವಾದ ಕಾರಣ ನನಗೆ ಈ ಚಲನಶೀಲ ಸಮಾಜ ಪ್ರಕೃತಿಯೇ ಸುಂಕಿಗೆ ಎನ್ನುತ್ತಾರೆ ವಿಶ್ವಗುರು ಬಸವಣ್ಣವರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸದಾ ನಮ್ಮ ವಿಡಿಯೋಗಳನ್ನು ನೋಡೋ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣೆಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದಿಗೆ ಮತ್ತೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.